ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡಬೇಕು, ಹಾಗೆ ಇನ್ನು ಹೋಳಿ ಹುಣ್ಣಿಮೆ ಅಂತಂದರೆ ಅವತ್ತಿನ ದಿವಸ ಲಕ್ಷ್ಮೀ ಜಯಂತಿ ಅಂತ ಲಕ್ಷ್ಮಿ ಹುಟ್ಟಿದಂಥ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿ ಗ್ರಹಣ ಇರೋದ ಕಾರಣ ಯಾವ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಹೋಳಿ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಕೂಡ ಗೋಚರ ಆಗ್ತಾ ಇದೆ ಒಂದೇ ದಿವಸ. ಮೊದಲಿಗೆ ನಾವು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಗ್ರಹಣ ಯಾವ ಸಮಯದಲ್ಲಿ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಅನಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ತಿಳ್ಕೊಬೋದು. ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 2ನೇ ತಾರೀಕು ಸೋಮವಾರದ ದಿವಸ ಸಾಯಂಕಾಲ 5:55 ಆರಂಭವಾಗಿ ಮಾರ್ಚ್ 3ನೇ ತಾರೀಕು ಸಾಯಂಕಾಲ 5:07 ಅಂತ್ಯವಾಗುತ್ತೆ. ಸೂರ್ಯ ಉದಯ ಆಗುವಂಥ ತಿಥಿ ಹಾಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಕೂಡ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಇರೋದ್ರಿಂದ ಹುಣ್ಣಿಮೆಯನ್ನು ಅವತ್ತಿನ ದಿವಸನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರ ಆಗುತ್ತೆ ಅಂತ ಕೂಡ ಇವಾಗ ತಿಳ್ಕೊಳ್ಳೋಣ. ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ 3:20 ಆರಂಭವಾಗುತ್ತೆ ಹಾಗೂ ಚಂದ್ರಗ್ರಹಣ ಮುಕ್ತಾಯಗೊಳ್ಳುವಂಥದ್ದು 6:47. ಟೋಟಲ್ ಆಗಿ ಈ ಗ್ರಹಣದ ಸಮಯ ಬಂದು 3:20 ಮೇಲೆ ಇದ್ರೂ ಕೂಡ ನಮ್ಮ ಭಾರತದಲ್ಲಿ ಕೇವಲ 25 ನಿಮಿಷ ಮಾತ್ರನೇ ಚಂದ್ರಗ್ರಹಣ ಗೋಚರ ಆಗೋದು. ಅದು ಎಷ್ಟೇ ನಿಮಿಷ ಗೋಚರ ಆದರೂ ಕೂಡ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇದೆ ಅಂತ ಅಂದಾಗ ನಾವು ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿ ಗ್ರಹಣದ ಮುಂಚೆನೇ ನೀವು ಪೂಜೆ ಎಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛ ಮಾಡಿ, ನೀವು ಕೂಡ ತಲೆಗೆ ಸ್ನಾನ ಮಾಡಿ, ದೇವ್ರ ಮನೆಯನ್ನು ದೇವರ ಮನೆಯಲ್ಲಿಟ್ಟಿರೋವಂಥ ಎಲ್ಲ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಅನಂತರನೇ ನೀವು ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆ ಇದ್ದರೂ ಕೂಡ ಅವತ್ತಿನ ದಿವಸ ಲಕ್ಷ್ಮೀ ಜಯಂತಿ ಆಗಿದ್ದರೂ ಕೂಡ ಗ್ರಹಣ ಮುಗಿದ ನಂತರನೇ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಗ್ರಹಣ ಮುಗಿಯೋದೇ 7 ಗಂಟೆ ಆಗುತ್ತೆ. ಆನಂತರ ಎಲ್ಲ ಸ್ವಚ್ಛ ಮಾಡಿ ನಾವು ಪೂಜೆ ಮಾಡೋದಕ್ಕೆ ತುಂಬ ತಡ ಆಗುತ್ತೆ ಅಂತ ಅನ್ನೋರು ಮಾರನೇ ದಿವಸ ಬುಧವಾರ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಹೋಳಿ ಹಬ್ಬವನ್ನು 2-3 ದಿವಸಗಳಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ಸಾಧ್ಯ ಆದರೆ ಮಂಗಳವಾರದ ದಿವಸನೇ ಗ್ರಹಣ ಮುಗಿದ ನಂತರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸಾಧ್ಯ ಆದರೆ ಅವತ್ತಿನ ದಿವಸನೇ ಮಾಡಿ. ಅವತ್ತಿನ ದಿವಸ ಮಾಡೋದಕ್ಕಾಗದೇ ಇದ್ದಂಥವರು ಬುಧವಾರದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು, ಅಥವಾ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಬಾಗಿಲನ್ನು ತೆಗೆಯೋದಕ್ಕೆ ಹೋಗಬೇಡಿ. ಗ್ರಹಣ ಮುಗಿದ ನಂತರ ಸ್ವಲ್ಪ ಅರ್ಶಿನದ ನೀರಾಗಲಿ ಅಥವಾ ಗೋಮೂತ್ರನಾಗಲಿ ದೇವ್ರ ಮನೆಗೆ ಸಿಂಪಡಿಸಿ ಅನಂತರ ನೀವು ದೇವ್ರ ಸಾಮಗ್ರಿಗಳನ್ನು ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಅನಂತರ ಪೂಜೆಯನ್ನು ಮಾಡಬೇಕು. ಇನ್ನು ಗ್ರಹಣ ಆರಂಭ ಆದಾಗಿಂದ ಗ್ರಹಣ ಪೂರ್ತಿಯಾಗಿ ಮುಗಿದು ನೀವು ಸ್ನಾನ ಎಲ್ಲ ಮಾಡಿ ಪೂಜೆಯನ್ನು ಮುಗಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆಹಾರವನ್ನು ಸೇವನೆ ಮಾಡೋ ಹಾಗಿಲ್ಲ. ಕೆಲವರು ಗ್ರಹಣ ಆರಂಭಕ್ಕೂ ಮೊದಲೇ 9 ಗಂಟೆ ಮುಂಚೆಯಿಂದನೇ ಉಪವಾಸನ ಇರ್ತಾರೆ. ಆದರೆ ಎಲ್ರಿಗೂ ಕೂಡ ಆ ರೀತಿ ಉಪವಾಸ ಇದ್ದು ಗ್ರಹಣದ ಸೂತಕವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಕೇವಲ ಗ್ರಹಣ ಸಂಭವಿಸ್ತಾ ಇರೋವಂಥ ಸಮಯದಲ್ಲಿ ಮಾತ್ರನೇ ಉಪವಾಸ ಇದ್ದರೆ ಸಾಕಾಗುತ್ತೆ. ಇನ್ನು ಗ್ರಹಣ ಎಲ್ಲ ಮುಗಿದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಹಾಗೆ ಚಂದ್ರನಿಗೆ ಪ್ರಿಯವಾದಂಥ ಅಕ್ಕಿ, ಹಾಲು ಅಥವಾ ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ಬೆಳ್ಳಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡೋದು ಕೂಡ ಬಹಳನೇ ವಿಶೇಷ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಬಂದಿರೋದ್ರಿಂದ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಗ್ರಹಣ ಮುಗಿದ ನಂತರ ಯಾವ ರೀತಿ ದೇವರ ಮನೆಯನ್ನು ಹಾಗೆ ದೇವರ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.